ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಗರಿಗೆದರಿದೆ ರಾಜ್ಯ ರಾಜಕಾರಣ. ಹೈಕಮಾಂಡ್ ಬುಲಾವ್ ಕೊಟ್ಟ ಹಿನ್ನೆಲೆಯಲ್ಲಿ ಸಿಎಂ ಜೊತೆಗೆ ಡಿಸಿಎಂ ಹಾಗೆ ಸಚಿವರು ಕೂಡ ದೆಹಲಿಗೆ ದೌಡಾಯಿಸಿದ್ದಾರೆ. ಭೈರತಿ ಸುರೇಶ್, ಜಮೀರ್ ಅಹಮದ್, ಮಹಾದೇವಪ್ಪ ದೆಹಲಿಗೆ ಹೋಗಿದ್ದು, ಲಕ್ಷ್ಮೀ ಹೆಬ್ಬಾಳ್ಕರ್, ಕೃಷ್ಣ ಬೈರೇಗೌಡರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ವರಿಷ್ಠರನ್ನ ಭೇಟಿ ಮಾಡ್ತಾರೆ ಈ ಲೀಡರ್ಸ್ಗಳು ಕೂಡ. ಹಲವು ವಿಚಾರಗಳ ಬಗ್ಗೆ ಗಂಭೀರ ಚರ್ಚೆ ಆಗಬಹುದಂತೆ. ಕಾಲ್ ತುಳಿತ ಪ್ರಕರಣವನ್ನ ಬಿಜೆಪಿ ಅಸ್ತ್ರ ಮಾಡಿಕೊಂಡಿದೆ. ಅದನ್ನ ಡೈವರ್ಟ್ ಮಾಡೋಕೆ ಸಂಪುಟ ಪುನರ್ರಚನೆಯ ಅಸ್ತ್ರವನ್ನ ಪ್ರಯೋಗ ಮಾಡುತ್ತಾ ಪುನರ್ರಚನೆಗೆ ಕೈ ಹಾಕಿದ್ರೆ ವಿಚಾರ ಡೈವರ್ಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಹೈಕಮಾಂಡ್ಗೆ ಇದ್ದಂಗಿದೆ. ಸೊ ಹೈಕಮಾಂಡ್ ಮನವೊಲಿಕೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ಮುಂದಾಗಿದ್ದಾರಂತೆ. ಈ ಮೊದಲು ಡಿಸೆಂಬರ್ವರೆಗೂ ಬೇಡ ಅಂತ ಹೈಕಮಾಂಡ್ ಹೇಳಿತ್ತು. ಈ ವಿಚಾರದಲ್ಲಿ ಸಿಎಂ ಮಾತಿಗೆ ಮಣೆ ಹಾಕುತ್ತಾ ಹಾಗಾದ್ರೆ ಎಸ್, ರಾಜ್ಯದಲ್ಲಿ ಬಿಜೆಪಿಗೆ ಒಂದು ಬಹಳ ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ. ಅದೇನಪ್ಪ ಅಂತ ಹೇಳಿದ್ರೆ 11 ಜನ ಯುವಕರು ಉಸಿರುಗಟ್ಟಿ ಕಾಲ್ ತುಳಿತದಲ್ಲಿ ಸತ್ರು ರಾಜ್ಯದಲ್ಲಿ. ಅದು ರಾಜ್ಯ ರಾಜಧಾನಿಯಲ್ಲಿ, ಬೇರೆ ಊರಲ್ಲ, ಬೆಂಗಳೂರಿನಲ್ಲಿ ಸಾವನ್ನಪ್ಪಿದ್ರು. ಬಿಜೆಪಿಗೆ ಬಹಳ ದೊಡ್ಡ ಅಸ್ತ್ರ ಸಿಕ್ಕಂಗಾಗಿದೆ. ಕ್ಯಾಕರ್ಸ್ ಮುಖಕ್ಕೆ ಥೂ ಅಂತ ಕಾಂಗ್ರೆಸ್ ಹೋಗಿತಾ ಇದ್ದಾರೆ. ಹೇಗಿರುವಾಗ ಜನರ ಮನಸ್ಸನ್ನ ಅಥವಾ ಯೋಚನೆಯನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡೋಕೆ ಅಂಡ್ ಬಿಜೆಪಿಯ ಯೋಚನಾ ಶಕ್ತಿಯನ್ನು ಕೂಡ ಬೇರೆ ಕಡೆಗೆ ಡೈವರ್ಟ್ ಮಾಡೋಕೆ ಉಳ್ಕೊಂಡಿರುವಂಥದ್ದು ಒಂದೇ ಒಂದು ಬಹಳ ಪ್ರಮುಖ ಬ್ರಹ್ಮಾಸ್ತ್ರ ಅಂದ್ರೆ ನಮ್ಮ ಬಳಿ ಇರುವಂಥದ್ದು ಸಚಿವ ಸಂಪುಟವನ್ನ ಪುನರ್ರಚನೆ ಮಾಡೋಣ ಸರ್, ಒಂದು ಮೇಜರ್ ಸರ್ಜರಿ ಮಾಡೋಣ ಸರ್, ಆಗ ವಿಚಾರ ವಿಷಯಾಂತರ ಆಗುತ್ತೆ, ನಾವು ಸೇಫ್ ಆಗ್ತೀವಿ. ಅಂಡ್ ಸಂಪುಟ ಪುನರ್ರಚನೆ ಸದ್ಯಕ್ಕೆ ಅಗತ್ಯ ಇದೆ ಅಂದ್ರೆ ಡೆಫಿನೆಟ್ಲಿ ಇದೆ ಸರ್. ಕೆಲವರು ಒಂದು 8 ರಿಂದ 10 ಜನ ಕೆಲಸನೇ ಮಾಡ್ತಾ ಇಲ್ಲ. ಹೆಸರಿಗೆ ಮಾತ್ರ ಮಿನಿಸ್ಟರ್ ಅಂತ ಮನೆ ಬಾಗ್ಲಲ್ಲೂ ಹಾಕೊಂಡಿದ್ದಾರೆ, ಕಾರಲ್ಲೂ ಹಾಕೊಂಡಿದ್ದಾರೆ, ಒಂದೊಂದು ಚೇಂಬರ್ ಕೊಟ್ಟಿದ್ದೀವಿ ಅವ್ರಿಗೆ. ಬಟ್ ಲಾಯಕ್ಕಿಲ್ಲ ಸರ್, ಅವ್ರು ಕೆಲಸನೇ ಮಾಡ್ತಾ ಇಲ್ಲ. ಒಬ್ಬೊಬ್ಬರು ವಿಧಾನಸೌಧದ ಮುಖ ನೋಡಿ ಎಷ್ಟೋ ದಿನ ಆಯಿತು. ಶಾಸಕರುಗಳು ಬಂದು ನಮಗೆ ಗೋಲ್ ಹೇಳ್ಕೊಳ್ತಾ ಇದ್ದಾರೆ. ಒಂದು ಪಟ್ಟಿನೇ ಚಾರ್ಜ್ ಶೀಟ್ನೇ ಕೊಡ್ತಾರೆ, ಯಾವ್ಯಾವ MLA ಇದು ಮಿನಿಸ್ಟ್ರುಗಳು ಕೈಗೆ ಸಿಗ್ತಾ ಇಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಇದೊಂದು ಮಾಡಿಬಿಡೋಣ. ಸರಿಯಾದ ಈಗ ಕಬ್ಬಣ ಕಾದಾಗಲೇ ಬಡಿಬೇಕಲ್ವಾ, ವಿಚಾರ ಡೈವರ್ಟ್ ಮಾಡಬೇಕು ಅಂದರೆ ದಿಸ್ ಈಸ್ ದ ರೈಟ್ ಟೈಮ್. ಆ್ಯಂಡ್ ಇದು ಒಳ್ಳೆ ವಿಚಾರ ಡೈವರ್ಟ್ ಮಾಡೋಕ್ಕೆ ಅನ್ನೋ ಯೋಚನೆಗೆ ಬಂದಂಗೆ ಕಾಣಿಸ್ತಾ ಇದೆ. ಹಾಗಾಗಿ ದೆಹಲಿಯಲ್ಲಿ ರಾಜ್ಯದ ರಾಜಕಾರಣ ಗರಿಗೆದರಿದೆ. CM ಜೊತೆಗೆ DCM ಜೊತೆಗೆ ಸಚಿವರುಗಳು ಕೂಡ ಹೋಗಿದ್ದಾರೆ. ಸಚಿವರುಗಳು ಹೋಗಿರುವಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ ನೋಡಿ, ಬಹಳ ಕುತೂಹಲ ಮೂಡಿಸ್ತಾ ಇದೆ. ಈಗ ಇವರಿಗೆಲ್ಲ ಟೈಮ್ ಕೊಟ್ಟಿದ್ದಾರಾ, ಸಿಗ್ತಾರಾ, ವರಿಷ್ಠರು ಮಾತುಕತೆ ನಡೆಸ್ತಾರಾ? ಹೌದು ಅನ್ನೋದಾದ್ರೆ ಇವ್ರೇನು ಚರ್ಚೆಯನ್ನು ಪ್ರಸ್ತಾಪ ಮಾಡ್ತಾರೆ? ಯಾಕಂದ್ರೆ ಆಲ್ರೆಡಿ ಇವರು ಸಿಟ್ಟಿಂಗ್ ಮಿನಿಸ್ಟರ್ಸ್ ಅಲ್ವಾ, ಇವ್ರುಗಳಿಗೇನಾದರೂ ಈಗ ಬದಲಾಗ್ತೀವಿ ಅನ್ನುವಂತಹ ಭಯ ಇದೆಯಾ? ಈಗ ಹೇಳಿದಂತಹ ಹೆಸರುಗಳೆಲ್ಲವೂ ಕೂಡ ಸ್ಟ್ರಾಂಗ್ ಹೆಸರುಗಳೇ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ರಾಜ್ಯ ರಾಜಕಾರಣ ಡೆಲ್ಲಿಗೆ ಶಿಫ್ಟ್ ಆಗಿದೆ, ಏನೆಲ್ಲ ಚರ್ಚೆ ಆಗೋ ಸಾಧ್ಯತೆ ಇದೆ? CM ಫೈನ್, DCM ಓಕೆ, ಬಟ್ ಮಿನಿಸ್ಟರ್ಗಳೆಲ್ಲ ಹೋಗಿದಾರಲ್ಲ, ಯಾಕೆ? ಎಸ್ ವಿಜಯ, ರಾಜ್ಯ ರಾಜಕಾರಣದಲ್ಲಿ RCBಯ ಸಂಭ್ರಮೋತ್ಸವದಲ್ಲಿ ಸಾವನ್ನಪ್ಪಿದಂತಹ RCB ಅಭಿಮಾನಿಗಳ ಏನೋ ಒಂದು ಪ್ರಕರಣ ಇದೆ, ಇದು ಸಾಕಷ್ಟು ಚರ್ಚೆಯನ್ನ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಹೈಕಮಾಂಡ್ ನಾಯಕರು ಕೂಡ ಗರಂ ಆಗಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ವರದಿಯನ್ನ ಕೊಡೋದಕ್ಕೆ ಹೋಗಿರುವಂತದ್ದು. ಅದರ ಜೊತೆಗೆ ಸಚಿವ ಸಂಪುಟ ವಿಸ್ತರಣೆ ಮತ್ತು MLCಗಳ ಆಯ್ಕೆ ವಿಚಾರ, KPCC ಅಧ್ಯಕ್ಷ ಸ್ಥಾನದ ವಿಚಾರ, ಹೀಗೆ 10 ಹಲವು ವಿಚಾರಗಳು ಸಾಕಷ್ಟು ಏನು ಹೈಕಮಾಂಡ್ ಮಟ್ಟದಲ್ಲಿ ಬಾಕಿ ಉಳಿದಿತ್ತು. ಅದೆಲ್ಲದರ ಬಗ್ಗೆ ಚರ್ಚೆ ಆಗತ್ತಾ ಅನ್ನುವಂತ ಒಂದು ರಾಜಕೀಯ ವಲಯದಲ್ಲಿ ಚರ್ಚೆಗಳು ಈಗ ಜೋರಾಗ್ತಿರುವಂತದ್ದು. ಯಾಕಂತಂದ್ರೆ ಹಲವು ದಿನಗಳಿಂದ ಸಚಿವ ಸಂಪುಟ ಪುನರ್ರಚನೆ ಆಗತ್ತೆ, ಕೆಲವೊಂದಿಷ್ಟು ಹಿರಿಯ ಸಚಿವರಿಗೆ ಹೋಗಿ ಕೊಡ್ತಾರೆ, ಅದ್ರ ಜೊತೆಗೆ ಕೆಲವೊಂದಿಷ್ಟು ನಿರ್ಲಕ್ಷ್ಯವಾಗಿರುವಂತಹ ಅಂದ್ರೆ ಇಲಾಖೆಯಲ್ಲಿ ನಿಷ್ಕ್ರಿಯವಾಗಿರುವಂತಹ ಸಚಿವರಿಗೆ ಹೋಗಿ ಕೊಡ್ತಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. 8 ರಿಂದ 10 ಸಚಿವರಿಗೆ ಹೋಗಿ ಕೊಡ್ತಾರೆ ಅನ್ನುವ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚರ್ಚೆ ಆಗ್ತಿರೋದ್ರಿಂದ ಈ ಒಂದು ಸಭೆಯಲ್ಲಿ ಯಾವ ರೀತಿ ತೀರ್ಮಾನಗಳನ್ನ ತೆಗೆದುಕೊಳ್ತಾರೆ, ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಟ್ಟಿಗೆ CM ಮತ್ತು DCM ಅವರನ್ನ ಭೇಟಿ ಮಾಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ತಮ್ಮ ಸ್ಥಾನಗಳನ್ನ ಖಾತ್ರಿಪಡಿಸಿಕೊಳ್ಳೋದಕ್ಕೆ ಅಥವಾ ಕೋಕ್ ಯಾರ್ಯಾರಿಗೆ ಕೊಡ್ತಾರೆ ಅನ್ನೋ ಆತಂಕ ಕೂಡ ಇರುವಂತದ್ದು. ಹೀಗಾಗಿಯೇ ಸಚಿವರು ಈ ಒಂದು ಪರ್ಯಟನೆ ಮಾಡ್ತಿದ್ದಾರೆ. ಅದರಲ್ಲಿ ಡೆಲ್ಲಿಗೆ ಬೆಳಗ್ಗೆ ಇವತ್ತು 7 ಗಂಟೆ ಫ್ಲೈಟ್ಗೆ CM ಮತ್ತು DCM ಜೊತೆಗೆ ತೆರಳಿರುವಂತದ್ದು. ಪ್ರಮುಖವಾಗಿ CM ಸಿದ್ದರಾಮಯ್ಯ ದೆಹಲಿ ಪ್ರವಾಸವನ್ನ ಕೈಗೊಂಡಾಗ ಜಮೀರ್ ಅಹಮದ್ ಆಗಿರಬಹುದು, ಮಹಾದೇವಪ್ಪ, ಸತೀಶ್ ಜಾರಕಿಹೊಳಿ ಅವರು ಹೋಗ್ತಿರ್ತಾರೆ. ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಭೈರತಿ ಸುರೇಶ್ ಕೆಲವೊಂದಿಷ್ಟು ನಾಯಕರು ಹೋಗಿರೋದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಈ ಒಂದು RCB ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಅಥವಾ ಡೈವರ್ಟ್ ಮಾಡೋದಕ್ಕಾಗಿ ಸಚಿವ ಸಂಪುಟ ಪುನರ್ರಚನೆ ಆಗತ್ತಾ? ಈ ಒಂದು ಡೈವರ್ಟ್ ಆಗೋದ್ರಿಂದ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆದ್ರೆ ಯಾವ ಸಚಿವರಿಗೆ ಕೊಡ್ತಾರೆ, ಅದರ ಜೊತೆಗೆ ಯಾರಿಗೆ ಹೊಸಬರಿಗೆ ಅವಕಾಶ ಮಾಡಿಕೊಡ್ತಾರೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ಹೀಗಾಗಿ ಏನು MLCಗಳ ಆಯ್ಕೆ ವಿಚಾರ ಕೂಡ ಚರ್ಚೆ ಆಗುವಂತದ್ದು. ಈ ನಿಟ್ಟಿನಲ್ಲಿ ಈ ರಾಜ್ಯ ರಾಜಕೀಯ ಇದೀಗ ದೆಹಲಿಗೆ ಶಿಫ್ಟ್ ಆಗಿರುವಂತದ್ದು. ಯಾವ ರೀತಿ ನಿರ್ಧಾರಗಳನ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ. ಈಗಾಗಲೇ MLCಗಳ ಆಯ್ಕೆಯ ಪಟ್ಟಿ 4 ಜನರ ಪಟ್ಟಿಯನ್ನ
ಈಗಾಗಲೇ ಹೊರಡಿಸಿದೆ. ಆದ್ರೆ ಇದರಲ್ಲಿ ಕೆಲವೊಂದಿಷ್ಟು ಆಕ್ಷೇಪ ಇರೋದ್ರಿಂದ ಮತ್ತೆ ಮರು ಪರಿಶೀಲನೆ ಆಗತ್ತೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು ವಿದ್ಯಾ. ಓಕೆ, ಧನ್ಯವಾದ ದುರ್ಗೇಶ್ ಡೀಟೇಲ್ಸ್ಗೆ.